ನೀವೇನಾದ್ರೂ ನ್ಯಾಯದ ಪರ ಮಾತಾಡಿದ್ರೆ ನಿಮ್ಮನ್ನ ಜಿರ್ಲೆ ಅಂತ ಕರೀತಾರೆ. ಇಡೀ ದೇಶದಲ್ಲಿ ಜಿರ್ಲೆಗಳ ಬಗ್ಗೆನೆ ಹೆಚ್ಚಿನ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ಬಿಜೆಪಿ ಆಯ್ತು, ಈಗ ಸಿಜೆಪಿ ಟೈಮ್ ಅನ್ಸುತ್ತೆ. ಭಾರತದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಒಂದು ಸ್ಟೇಟ್ಮೆಂಟ್ ಇಡೀ ದೇಶನೇ ರೊಚ್ಚಿಗೆದ್ದಳೋ ತರ ಮಾಡಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ, ಈಗಿನ ಯುವ ಜನತೆ ಒಂದು ರೀತಿ ಜಿರ್ಲೆಗಳು ಅಂತ. ಈ ಸ್ಟೇಟ್ಮೆಂಟ್ ಯಾವ ಲೆವೆಲ್ ಗೆ ವೈರಲ್ ಆಗುತ್ತೆ ಅಂದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಹೊಸ ಪಕ್ಷನೇ ರಚನೆ ಆಗುತ್ತೆ. ಇದಕ್ಕೆ ಬರೋಬ್ಬರಿ 57 ಲಕ್ಷ ಯುವ ಜನತೆ ಸಪೋರ್ಟ್ ಮಾಡ್ತಿದ್ದಾರೆ. ಇಡೀ ದೇಶದ ಸಿಸ್ಟಮೇ ಚರಂಡಿ ಆಗಿರ್ಬೇಕಾದ್ರೆ ನಾವು ಜಿರ್ಲೆಗಳಾಗಿಯೇ ಬದುಕಬೇಕು ಅಂತ ಅವ್ರು ಹೇಳ್ತಾರೆ. ದೇಶದಲ್ಲಿ ಅತಿ ದೊಡ್ಡ ಎಕ್ಸಾಮ್ ಗಳಲ್ಲಿ ಒಂದಾದಂತ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಇದನ್ನ ಕ್ವಶನ್ ಮಾಡೋರಿಲ್ಲ. ಒಂದ್ ವೇಳೆ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಜಿರ್ಲೆ ಅಂತ ಕರೀತಾರೆ. ಭಾರತದ ಸ್ಟ್ರೆಂತ್ ಏನು ಅಂತ ಹಿಂದೆ APJ ಅಬ್ದುಲ್ ಕಲಾಂ ರಿಗೆ ಪ್ರಶ್ನೆ ಕೇಳಲಾಗಿತ್ತು. ಭಾರತದ ಯುವ ಜನತೆ ಏನಿದೆ ಇದೇ ದೇಶದ ಸ್ಟ್ರೆಂತ್ ಅಂತ ಅವ್ರು ಹೇಳಿದ್ರು. ಆದ್ರೆ ಇವತ್ತು ದೇಶದ ಯುವ ಜನತೆಗೆ ಜಿರ್ಲೆ ಅಂತ ಕರೀತಿದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಸಿಜೆಪಿ ಅಂತ ಕಮೆಂಟ್ ಮಾಡಿ ಅಂಡ್ ನಿಮ್ಮ ಒಪಿನಿಯನ್ ನ ಅಲ್ಲಿ ಬರೀಬಹುದು. ನಿಮ್ಗೆ ಇಷ್ಟ ಇದ್ರೆ ನೀವು ಕೂಡ ಈ ಪಕ್ಷನ ಜಾಯ್ನ್ ಆಗ್ಬೋದು. ಈ ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂಡ್ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.